ಈಗ ಬಿಜೆಪಿಗೆ ಎಸ್ ಬಿಗ್ ಶಾಕ್ ಕೊಟ್ರು. ಹಾಗಾದ್ರೆ ಇನ್ನೊಬ್ಬ ಬಿಜೆಪಿ ಶಾಸಕರ ಕಥೆ ಏನಾಗುತ್ತೆ? ಅವ್ರು ಬರ್ತಾರಾ ಇಲ್ವಾ? ಬಂದ್ರು ಅವ್ರದ್ದು ಇದೇ ತರನ ಕ್ರಾಸ್ ವೋಟಿಂಗ ನೋಡಿ. ಅವ್ರ ಮೇಲೆ ಹದ್ದಿನ ಕಣ್ಣಿಡ್ತಾರೆ. ಮೇಲೆ ಅವ್ರು ಬರೋದನ್ನೇ ಕಾಯ್ತಾ ಇರ್ತಾರೆ. ಶಿವರಾಮ್ ಹೆಬ್ಬಾರ್ ನಡೆ ಏನಾಗಿರುತ್ತೆ? ಇನ್ನು ಮತದಾನವನ್ನ ಮಾಡೋಕೆ ಆಗಮಿಸಿಲ್ಲ ಶಿವರಾಮ್ ಹೆಬ್ಬಾರ್. ಯಲ್ಲಾಪುರದ ಬಿಜೆಪಿ ಶಾಸಕ ಬರ್ತೀನಿ ಅಂತ ಹೇಳಿದ್ರು. ಶಿವರಾಮ್ ಹೆಬ್ಬಾರ್ ಇನ್ನೂ ಪತ್ತೆನೇ ಇಲ್ಲ. ಸೋಮಶೇಖರ್ ಅವರ ರೀತಿನೇ ಅಡ್ಡ ಮತದಾನವನ್ನ ಮಾಡ್ತಾರ ಹೆಬ್ಬಾರ್? ಸಾಧ್ಯತೆಗಳು ಖಂಡಿತವಾಗ್ಲೂ ಇದೆ. ತೀವ್ರ ಕುತೂಹಲ ಕಾರಣ ಆಗ್ತಾ ಇದೆ ಮತ್ತೊಬ್ಬ ಬಿಜೆಪಿ ಶಾಸಕ ಹೆಬ್ಬಾರ್ ನಡೆ. ಯಾಕಂದ್ರೆ ಇಬ್ರು ದೋಸ್ತಿಗಳು, ಇಬ್ರು ಒಂದೇ ಮೆಂಟಾಲಿಟಿ. ಅವ್ರಿಗೂ ಅಸಮಾಧಾನ ಇದೆ ಪಕ್ಷದ ಮೇಲೆ ಬಿಜೆಪಿಯಲ್ಲಿ, ಇವ್ರಿಗೂ ಇತ್ತು. ಅವ್ರದ್ದು ಪ್ಲಾನ್ ರೆಡಿ ಇದೆ. ಸೇಮ್ ಟು ಸೇಮ್ ಇಬ್ರು ನಾಯಕರದ್ದು ಒಂದೇ ನಿರ್ಧಾರಗಳಾಗ್ಬೋದು. ಯಾಕಂದ್ರೆ ಶಿವರಾಮ್ ಹೆಬ್ಬಾರ್ ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಅಲ್ಲಿ ಉತ್ತರ ಕನ್ನಡದಲ್ಲಿ ಅವರು ಆಕ್ಟಿವ್ ಆಗಿಲ್ಲ. ಬಿಜೆಪಿ ನಾಯಕರ ವಿರುದ್ಧ ಮುನಿಸ್ಕೊಂಡಿದ್ರು. ಶಿವರಾಮ್ ಹೆಬ್ಬಾರ್ ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಬಂದ ಮೇಲೆ ಕನ್ಫರ್ಮು, ಬಂದರೂ ಕನ್ಫರ್ಮ್ ಇಲ್ಲ ಈಗ ಅವ್ರ ಮೇಲೆ. ಈಗ ಎಸ್ ಟಿ ಸೋಮಶೇಖರ್ ಅವ್ರದ್ದು ಹಾಗೆ ಬಂದರು, ವೋಟ್ ಮಾಡ್ತೀನಿ ನಾನು ಅಂತಂದ್ರು. ವೋಟ್ ಮಾಡಿದ ಮೇಲೆ ಗೊತ್ತಾಯಿತು ಅಲ್ಲಿ ಕ್ರಾಸ್ ವೋಟ್ ಆಗಿದೆ ಅಂತ. ಶಿವರಾಮ್ ಹೆಬ್ಬಾರ್ದು ಹಾಗೆ ಆಗ್ಬೋದು ಬಹುಶಃ, ಹೇಳಕ್ಕಾಗೋದಿಲ್ಲ. ಆತ್ಮದಲ್ಲಿ ಏನಿರುತ್ತೆ ಅಂತ ಗೊತ್ತಾಗಲ್ವಲ್ಲ. ಆತ್ಮ ಸಾಕ್ಷಿಗೆ ಅನುಗುಣವಾಗಿ ಮತ ಹಾಕ್ತಾರೆ ಅಂತ ಹೇಳ್ತಾರೆ. ಅಲ್ಲಿ ಅದೇ ಆಗಿರುತ್ತೆ. ಇಲ್ಲ ನಾನು ಬಿಜೆಪಿ ಅಭ್ಯರ್ಥಿಗೇ ವೋಟ್ ಹಾಕ್ತೇನೆ, ನಾನು ಕುಪೇಂದ್ರ ರೆಡ್ಡಿಗೆ ಮತ ಹಾಕ್ತೇನೆ ಅಂತ ಅದು ಹೇಳಿದ್ರೆ ಬೇರೆ. ನೋಡಿ, ಈಗ ಸೋಮಶೇಖರ್ ಅವರು ಏನು ಹೇಳಿದ್ರು ಅದೇ ಮಾಡಿದ್ರು. ಶಿವರಾಮ್ ಹೆಬ್ಬಾರ್ ಮೇಲೆ ಈಗ ಈ ಒಂದು ಬೆಳವಣಿಗೆ ಆದಮೇಲೆ ಅನುಮಾನಗಳು ಜಾಸ್ತಿ ಆಗ್ತಾ ಇದೆ. ಶಿವರಾಮ್ ಹೆಬ್ಬಾರ್ ಅವರು ಬರೋದನ್ನೇ ಕಾಯ್ತಾ ಇದ್ದಾರೆ. ಈಗ ನೋಡಿ, ಕುಪೇಂದ್ರ ರೆಡ್ಡಿ ಅವರು ಗೆಲ್ಲೋಕೆ ಸಾಧ್ಯನೇ ಇಲ್ಲ. ಆದರೂ ಕೂಡ ಇರುವಂಥ ಶಾಸಕರನ್ನ ಉಳಿಸ್ಕೊಳ್ಬೇಕಲ್ಲ. ಈಗ ಬಿಜೆಪಿ ಹಣೆ ಬರ. ಇರುವಂಥವರು ಈಗ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂದೊದಗಿದೆ. ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ ಅಂದ್ರೆ ನಿಮ್ಮ ಮುಖಾಂತರ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅಂದ್ರೆ. ಈಗ ಎಸ್ ಟಿ ಸೋಮಶೇಖರ್ ಅವರು ಕಮಲ ಪಡೆಗೆ ಬಿಗ್ ಶಾಕ್ ಅನ್ನ ಕೊಟ್ಟಾಯ್ತು. ಅಡ್ಡ ಮತದಾನ ಮಾಡಿದ್ದಾಯ್ತು. ಈಗ ಏನಿದ್ರು ಎಲ್ಲರ ಕಣ್ಣು ಶಿವರಾಮ್ ಹೆಬ್ಬಾರ್ ಮೇಲೆ. ಶಿವರಾಮ್ ಹೆಬ್ಬಾರ್ ಅವರು ಗೈರಾದರೂ ಕೂಡ ಅದು ಅಡ್ಡ ಮತದಾನದ ಅರ್ಥನೇ. ಅವರು ಬರದೇ ಇದ್ರು ಕೂಡ ಹಾಗೆ. ಅದು ಅವ್ರು ಬಂದರು, ಇಲ್ಲಿ ವೋಟ್ ಮಾಡಿದ್ರು, ಅಡ್ಡ ಮತದಾನವನ್ನು ಮಾಡ್ತಾರ ಅಥವಾ ಅಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಅಥವಾ ಮೈತ್ರಿ ಅಭ್ಯರ್ಥಿಗೆ ವೋಟ್ ಆಗ್ತಾರಾ ಅನ್ನೋದು ಇನ್ನೂ ಯಾರಿಗೂ ಅದು ಸುಳಿವು ಸಿಗ್ತಾ ಇಲ್ಲ. ಬಟ್ ಬರ್ತೀನಿ ಅಂತ ಹೇಳಿದ್ರಂತೆ ಬಿ ಜೆ ಪಿ ನಾಯಕರು ಸಂಪರ್ಕ ಮಾಡಿದಾಗ. ಆದರೆ ಅವರ ಇತ್ತೀಚಿನ ಹೇಳಿಕೆಗಳು ಅಥವಾ ಅವ್ರ ನಡವಳಿಕೆ ನೋಡ್ತಾ ಇದ್ದರೆ ಅವರು ಎಸ್ ಟಿ ಸೋಮಶೇಖರ್ ಅವರ ಹಾದಿಯಲ್ಲೇ ಹೋಗೋಂಗೆ ಕಾಣಿಸ್ತಾ ಇದೆ. ನೋಡಿ, ಪಕ್ಕಾ ಪ್ಲ್ಯಾನ್ ಇದು. ಏಕಾಏಕಿ ಅಡ್ಡ ಮತದಾನ ಆಗೋಕ್ಕೆ ಸಾಧ್ಯನೇ ಇಲ್ಲ. ಕಾಂಗ್ರೆಸ್ ನಾಯಕರಿಂದ ಭರವಸೆ ಸಿಕ್ಕಿರುತ್ತೆ. ಈಗ ಎಸ್ ಟಿ ಸೋಮಶೇಖರ್ ಅವ್ರದ್ದು ಅವ್ರ ಮಗನಿಗೆ ಯಶವಂತಪುರ ನೆಕ್ಸ್ಟ್ ಟಿಕೆಟ್ ಬೈ ಎಲೆಕ್ಷನ್. ಇವ್ರಿಗೆ ಲೋಕಸಭಾ ಕ್ರಾಸ್ ವೋಟಿಂಗ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಇವ್ರದ್ದು ಅಷ್ಟೇ ಹೆಬ್ಬಾರ್ದು. ಅವ್ರಿಗೆ ಲೋಕಸಭೆ, ಅವ್ರ ಮಗನಿಗೆ ಯಲ್ಲಾಪುರ. ಈಗ ಅವ್ರಿಂದ ತರುವಲ್ಲ, ನಾವು ಮುಂದೆ ಆಗಬಹುದಾದದ್ದು ಹೇಳ್ತಾ ಇದ್ದೀವಿ ಅಷ್ಟೇ. ಈಗ ಶಿವರಾಮ್ ಹೆಬ್ಬಾರ್ ಅವರ ನಡೆ ಏನಾಗಿರುತ್ತೆ? ಒಂದು, ಶಿವರಾಮ್ ಹೆಬ್ಬಾರ್ ಅವರು ಬಂದು ಬಿ ಜೆ ಪಿಗೆ ವೋಟ್ ಹಾಕ್ಬೋದು ಅಥವಾ ಅಂತರವನ್ನು ಕಾಯ್ಕೊಳ್ಬೋದು. ಅಂತರವನ್ನು ಕಾಯ್ದುಕೊಂಡ್ರೆ ವಿಪ್ ಉಲ್ಲಂಘನೆ ಆಗುತ್ತೆ, ಮತ್ತೆ ಅವ್ರಿಗೆ ಪಕ್ಷದಿಂದ ಗೇಟ್ ಪಾಸ್ ಸಿಗ್ಬೋದು. ಹೀಗೂ ಆಗೋ ಸಾಧ್ಯತೆಗಳು ಇಂತೂ ಇದಾವೆ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಬಿಜೆಪಿಗೆ ಬಿಗ್ ಶಾಕ್ ಕೊಟ್ಟಾಯ್ತು ಸೋಮಶೇಖರ್. ಅನುಮಾನ ಇತ್ತು, ಅದು ನಿಜ ಮಾಡಿದ್ರು ಅಷ್ಟೇ. ಈಗ ಹೆಬ್ಬಾರ್ ಅವ್ರದ್ದು ಇದೇ ಹಾದಿಯಲ್ಲಿ ಸಾಗುತ್ತಾ ಅನ್ನೋದು. ಬರ್ತೀನಿ ಅಂತ ಹೇಳಿ ಬಂದರೂ ಕೂಡ ಅವ್ರದ್ದು ಕ್ರಾಸ್ ವೋಟಿಂಗ್ ಆಗ್ಬೋದಾ? ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ? ಪ್ರಭು, ರಾಜ್ಯಸಭಾ ಚುನಾವಣೆಯಲ್ಲಿ ಈಗ ಬಿಜೆಪಿ ಶಾಸಕರಾಗಿರುವಂತ ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನವನ್ನ ಮಾಡಿರುವಂತದ್ದು ಕನ್ಫರ್ಮ್ ಆಗಿದೆ. ಯಾಕೆಂದ್ರೆ ಬಹಳ ಅನುಮಾನಗಳು ಕೂಡ ಇತ್ತು. ಎಸ್ ಟಿ ಸೋಮಶೇಖರ್ ಹೆಬ್ಬಾರ್ ಅವರು ಅಡ್ಡ ಮತದಾನವನ್ನ ಮಾಡಬಹುದು ಅನ್ನುವಂತ ಅನುಮಾನಗಳಿದ್ರು. ಬಿಜೆಪಿ ನಾಯಕರು ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಲೇ ಇಲ್ಲ. ಯಾಕಂದ್ರೆ ಮನವೊಲಿಸುವಂತ ಪ್ರಯತ್ನ ಮಾಡಿದ್ರೆ ಅಡ್ಡ ಮತದಾನ ಆಗ್ತಾ ಇರಲಿಲ್ಲ. ಅದು ಪಕ್ಷದ ಅಭ್ಯರ್ಥಿ ಅಥವಾ ಮೈತ್ರಿ ಅಭ್ಯರ್ಥಿಗೆ ಅವರ ಮತ ಬೀಳ್ತಾ ಇತ್ತು. ಆದ್ರೆ ಅವರ ಮನವೊಲಿಕೆ ಆಗದ ಹಿನ್ನೆಲೆಯಲ್ಲಿ ಈಗ ಅಡ್ಡ ಮತದಾನ ಆಗಿದೆ.
ಎಸ್ ಟಿ ಸೋಮಶೇಖರ್ ಅವರು ಹೆಬ್ಬಾರ್ ಅವರು ಬರಬೇಕಾಗಿದೆ. ಇನ್ನು ಹೆಬ್ಬಾರ್ ಶಿವರಾಮ್ ಹೆಬ್ಬಾರ್ ಅವರು ಮತದಾನಕ್ಕೆ ಬಂದಿಲ್ಲ. ಮತದಾನಕ್ಕೆ ಬಂದ ನಂತರ ಅವರ ಮತ ಯಾರಿಗೆ ಹಾಕ್ತಾರೆ ಅನ್ನುವಂತ ಪ್ರಶ್ನೆಗಳು ಕೂಡ ಮುಂದೆ ಇದೆ. ಯಾಕಂದ್ರೆ ಎಸ್ ಟಿ ಸೋಮಶೇಖರ್ ಮತ್ತೆ ಹೆಬ್ಬಾರ್ ಇಬ್ರು ಕೂಡ ಒಂದು ಕಾಲನ್ನ ಬಿಜೆಪಿಯಿಂದ ಹೊರಗಿಟ್ಟಿದ್ದಾರೆ, ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿದ್ದಾರೆ, ಕಾಂಗ್ರೆಸ್ಗೆ ಶೀಘ್ರದಲ್ಲೇ ಸೇರ್ಪಡೆ ಆಗಬಹುದು ಅನ್ನುವಂತ ಚರ್ಚೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಸೊ ಇಂಥ ಸನ್ನಿವೇಶದಲ್ಲಿ ಶಿವರಾಮ್ ಹೆಬ್ಬಾರ್ ಅವರ ಮತ ಕೂಡ ಅವರು ಕೂಡ ಕ್ರಾಸ್ ವೋಟಿಂಗ್ ಮಾಡಬಹುದು, ಕಾಂಗ್ರೆಸ್ ಅಭ್ಯರ್ಥಿಗೆ ಮತವನ್ನ ಹಾಕಬಹುದು ಅನ್ನುವಂತಹ ನಿರೀಕ್ಷೆಗಳು ಕಾಂಗ್ರೆಸ್ ನಾಯಕರಲ್ಲಿದೆ. ಹಾಗಾಗಿ ಈಗ ಎಸ್ ಟಿ ಸೋಮಶೇಖರ್ ಕ್ರಾಸ್ ವೋಟಿಂಗ್ ಅನ್ನ ಮಾಡಿದ್ದಾರೆ. ಶಿವರಾಮ್ ಹೆಬ್ಬಾರ್ ಅವರು ಬರ್ಬೇಕಾಗಿದೆ ಮತದಾನ ಮಾಡೋದಕ್ಕೆ. ಮತದಾನಕ್ಕೆ ಬಂದ ನಂತರ ಅವರು ಯಾರಿಗೆ ಹಾಕ್ತಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಜೊತೆಗೆ ಈಗ 3 ಜನ ಪಕ್ಷೇತರ ಶಾಸಕರು ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತವನ್ನ ಹಾಕಿದ್ದಾರೆ ಪ್ರಭು. ಹಾಗಾಗಿ ಕಾಂಗ್ರೆಸ್ 3 ಜನ ಅಭ್ಯರ್ಥಿಗಳು ಕೂಡ ಗೆಲ್ಲುವಂತದ್ದು ಖಚಿತವಾಗ್ತಾ ಇದೆ. ಮೈತ್ರಿ ಅಭ್ಯರ್ಥಿ ಸೋಲನ್ನ ಕಾಣ್ತಾರೆ ಅನ್ನುವಂಥದ್ದು ಕೂಡ ಇದರಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ನೀವ್ ಹೇಳಿದಾಗೆ ಎಸ್ ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಅವರನ್ನ ಮನವೊಲಿಸಿದ್ರೆ ಇವತ್ತು ಅವರು ಕ್ರಾಸ್ ವೋಟಿಂಗ್ ಅನ್ನ ಮಾಡ್ತಾ ಇರ್ಲಿಲ್ಲ. ಕೆಲವೊಂದು ವಿಚಾರಗಳಲ್ಲಿ ಅವರು ಅಸಮಾಧಾನವನ್ನ ಬಹಿರಂಗವಾಗಿ ಹಿಂದಿನಿಂದಲೂ ಕೂಡ ತೋಡ್ಕೊಳ್ತಾ ಬರ್ತಾ ಇದ್ದಾರೆ. ಆದ್ರೆ ಅದನ್ನ ಪರಿಹರಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಬಿಜೆಪಿ ನಾಯಕರು ಮಾಡ್ಲಿಲ್ಲ. ಅದನ್ನ ನೆಗ್ಲಿಜೆನ್ಸಿ ಆಗಿ ನೋಡ್ತಾ ಬಂದ್ರು. ಅದರ ಕಾರಣ ಇವತ್ತು ಅದರ ಎಫೆಕ್ಟ್ ಇವತ್ತು ಆಗ್ತಾ ಇದೆ ಪ್ರಭು. ಹಾಗಾಗಿ ಈಗ ಕಾಂಗ್ರೆಸ್ಗೆ ಎಸ್ ಟಿ ಸೋಮಶೇಖರ್ ಅವರು ಮತವನ್ನ ಹಾಕಿದ್ದಾರೆ. ಶಿವರಾಮ್ ಹೆಬ್ಬಾರ್ ಅವರು ಕೂಡ ಬಹುತೇಕವಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕುವಂತ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗ್ತಾ ಇದೆ. ಅಂದ್ರೆ ಶಿವಕುಮಾರ್, ಈಗ ಇದು ಪ್ಲಾನ್ ಅಂತ ಅನ್ಸಲ್ವಾ? ಏಕಾಏಕಿ ಅಡ್ಡ ಮತದಾನ ಆಗ್ಲಿಕ್ಕೆ ಸಾಧ್ಯನೇ ಇರೋದಿಲ್ಲ. ಬಟ್ ಈ ಹಿಂದೆ ನಾವು ಗುಬ್ಬಿ ಶ್ರೀನಿವಾಸ್ ಗೌಡ್ರು ನೋಡಿದ್ವಿ. ಬಟ್ ಈಗ ಭರವಸೆ ಸಿಕ್ಕಿರಬೇಕು, ಉಪಚುನಾವಣೆ ಮಕ್ಕಳ ಟಿಕೆಟು, ಲೋಕಸಭೆಗೆ ನಿಮ್ ಟಿಕೆಟು, ಈ ರೀತಿ ಭರವಸೆ ಸಿಕ್ಕ ಮೇಲೆ ಈ ರೀತಿ ಪ್ರಕ್ರಿಯೆಗಳಾಗ ಸಾಧ್ಯನಾ ಅಂತ ಹೆಂಗೆ? ಅಂದ್ರೆ ನಾವಿಲ್ಲಿ ಗಮನಿಸಬೇಕಾಗಿರುವಂತದ್ದು ಪ್ರಭು, ಯಾರೆಲ್ಲ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಿಂದ ಬಿಜೆಪಿಗೆ ವಲಸೆ ಹೋಗಿದ್ರು 17 ಜನ, ಆ ಶಾಸಕರಲ್ಲಿ ಬಹುತೇಕರು ಅಲ್ಲಿನ ಸಿದ್ಧಾಂತಗಳನ್ನ ಒಪ್ಪಿಕೊಳ್ಳುವಲ್ಲಿ ಇಲ್ಲಿಯವರೆಗೂ ಕೂಡ ಆಗಿರ್ಲಿಲ್ಲ. ಯಾಕಂದ್ರೆ RSS ಸಿದ್ಧಾಂತಗಳನ್ನ ಒಪ್ಕೊಳ್ಳೋದಕ್ಕೆ ಬಹಳಷ್ಟು ಎಣಗಾಟವನ್ನ ಮಾಡ್ತಾ ಇದ್ರು. ಸಚಿವರಾಗಿದ್ದಂತ ಕಾರಣದಿಂದ ಅವರು ಅಲ್ಲಿ ಬಾಯಿ ಮುಚ್ಕೊಂಡಿದ್ರು. ಸೊ ಇದೀಗ ಸಚಿವರು ಅಲ್ಲ, ಶಾಸಕರಾಗಿರೋದ್ರಿಂದ ಸಹಜವಾಗಿ ಈಗ ಮತ್ತೆ ಕಾಂಗ್ರೆಸ್ ಕಡೆ ಬರಬೇಕು, ಕಾಂಗ್ರೆಸ್ನ ಸಿದ್ಧಾಂತಗಳು ನಮ್ಗೆ ಒಪ್ಪಿಗೆ ಆಗತ್ತೆ ಅನ್ನುವಂತ ಒಂದು ಅನಿಸಿಕೆಗಳು ಕೂಡ ಅವ್ರಿಗೆ ಇರಬಹುದು. ಜೊತೆಗೆ ಮುಂದಿನ ರಾಜಕೀಯ ಭವಿಷ್ಯ ನಾವು ಕಾಂಗ್ರೆಸ್ ನಲ್ಲಿ ಕಂಡುಕೊಳ್ಬಹುದು ಅನ್ನುವಂತ ಹಿನ್ನೆಲೆಯಲ್ಲಿ ಅವರು ಕಾಂಗ್ರೆಸ್ಗೆ ಬರೋದಕ್ಕೆ ಈಗ ವೇದಿಕೆಯನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಆ ಕಾರಣಕ್ಕೆ ಎಸ್ ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಇಬ್ರು ಕೂಡ ಡಿ ಕೆ ಶಿವಕುಮಾರ್ ಅವರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು, ನಿನ್ನೆ ಶಾಸಕಾಂಗ ಪಕ್ಷದ ಸಭೆ ನಡೆದಂತ ಸಂದರ್ಭದಲ್ಲೂ ಕೂಡ ಇಬ್ಬರು ಅಲ್ಲಿಗೆ ಭೇಟಿಯನ್ನ ಕೊಟ್ಟಿದ್ರು. ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಇಬ್ಬರು ಕೂಡ ಅಲ್ಲಿಗೆ ಭೇಟಿಯನ್ನ ಕೊಟ್ಟಿದ್ರು. ನಾಯಕರ ಜೊತೆ ಮಾತುಕತೆಯನ್ನು ಕೂಡ ಮಾಡಿದ್ರು. ಸೊ ಅದರ ಹಿನ್ನೆಲೆ ಇವತ್ತು ಎಸ್ ಟಿ ಸೋಮಶೇಖರ್ ಈಗ ಕ್ರಾಸ್ ವೋಟಿಂಗ್ ಅನ್ನ ಮಾಡಿದ್ದಾರೆ, ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮತವನ್ನ ಹಾಕಿದ್ದಾರೆ. ಇನ್ನ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಬಹುತೇಕವಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕುವಂತ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿದೆ ಪ್ರಭು. ಬಟ್ ಶಿವಕುಮಾರ್, ಈಗ ಬಿಜೆಪಿ ನಾಯಕರಿಗೆ ಇದೊಂದು ರೀತಿ ಮುಜುಗರನ. ಯಾಕಂದ್ರೆ ಇವರೇ ಹೇಳ್ತಾ ಇದ್ರು ನಮ್ಮ ಕಾಂಗ್ರೆಸ್ನಿಂದಲೇ ಓಟ್ ಬರುತ್ತೆ ಅಂತೇಳಿ, ಕುಪೇಂದ್ರ ರೆಡ್ಡಿ ಗೆಲ್ತಾರೆ ಅಂತೇಳಿ, ಸಾಧ್ಯತೆ ಇಲ್ಲದೇ ಇದ್ರು ಕೂಡ ಹೇಳ್ತಾ ಇದ್ರು. ಈಗ ಅವ್ರ ಮಾತನ್ನೇ ಉಳಿಸ್ಕೊಳ್ಳೋಕ್ ಆಗ್ತಿಲ್ಲ ಅಂತ. ನಿಜಕ್ಕೂ ಇದು ಮುಜುಗರ ದೊಡ್ಡದು ಅಂತ ಸಹಜವಾಗಿ ಪ್ರಭು. ಯಾಕೆಂದ್ರೆ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲೂ ಕೂಡ ಬಿಜೆಪಿ ನಾಯಕರಿಗೆ ಸಾಕಷ್ಟು ಹಿನ್ನಡೆಯಾಗಿತ್ತು. ಯಾಕಂದ್ರೆ ಮೈತ್ರಿಯನ್ನ ಮಾಡ್ಕೊಂಡ್ರು ಕೂಡ ತಮ್ಮ ಅಭ್ಯರ್ಥಿಯನ್ನ ಗೆಲ್ಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಬಿಜೆಪಿ ನಾಯಕರಿಗೆ. ಅಲ್ಲಿ ಈಸಿಯಾಗಿ ಪುಟ್ಟಣ್ಣ ಅವರು ಗೆದ್ದು ಬಂದಿದ್ರು. ಈಗ ರಾಜ್ಯಸಭಾ ಚುನಾವಣೆಯಲ್ಲೂ ಕೂಡ ಒಂದು ರೀತಿ ಮುಖಭಂಗ ಆದಂತೇನೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಪಕ್ಷಗಳಿಗೆ. ಯಾಕೆಂದ್ರೆ ತಮ್ಮ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ ಮೇಲೆ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ಬೇಕಾಗತ್ತೆ. ಅದಕ್ಕೆ ಪೂರ್ಣ ಪ್ರಮಾಣದ ಪ್ರಯತ್ನಗಳನ್ನ ಮಾಡ್ಬೇಕಾಗಿತ್ತು. ಆದ್ರೆ ಗೆಲ್ಲೋದಿಲ್ಲ ಅನ್ನುವಂಥದ್ದು ಗೊತ್ತಿದ್ರು ಕೂಡ 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸ್ತಾರೆ. ನಂತರದಲ್ಲಿ ಕೆಲವು ಪ್ರಯತ್ನಗಳನ್ನ ಮಾಡಿ ಅದರಲ್ಲಿ ವಿಫಲರಾಗ್ತಾರೆ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು, ಬಿಜೆಪಿ ಸಂಪೂರ್ಣವಾಗಿ ಪ್ರಯತ್ನಗಳನ್ನ ಮಾಡಿರಲಿಲ್ಲ. ಯಾಕೆಂದ್ರೆ ಮೊದಲೇ ಬಿಜೆಪಿ ನಾಯಕರು ಜೆಡಿಎಸ್ ನಾಯಕರ ಗಮನಕ್ಕೆ ತಂದಿದ್ರು, ಯಾವುದೇ ಕಾರಣಕ್ಕೂ ಕೂಡ ಮತ್ತೊಬ್ಬ ಅಭ್ಯರ್ಥಿಯನ್ನ ಹಾಕೋದು ಬೇಡ, ಈಗ ನಮ್ಮ ಅಭ್ಯರ್ಥಿಯನ್ನ ಗೆಲ್ಸ್ಕೊಳ್ಳೋಣ ಅನ್ನುವಂತ ಒಂದು ಮಾಹಿತಿಯನ್ನ ಕೊಟ್ಟರು. ಕುಮಾರಸ್ವಾಮಿ ಅವರು ಜಿದ್ದಿಗೆ ಬಿಟ್ಟು 5ನೇ ಅಭ್ಯರ್ಥಿಯನ್ನ ಹಾಕುವಲ್ಲಿ ಬಿಜೆಪಿ ನಾಯಕರ ಮನವೊಲಿಸಿದ್ರು. ಹಾಗಾಗಿ
ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪ್ರಭು. ಒಂದು ಕಡೆ ಜೆಡಿಎಸ್ ಕೂಡ ತೀವ್ರವಾದಂತ ಮುಖಭಂಗ, ಬಿಜೆಪಿಗೂ ಕೂಡ ಜೆಡಿಎಸ್ ನಿಂದಾಗಿ ಇವತ್ತು ಮುಖಭಂಗ ಅನುಭವಿಸುವಂತ ಒಂದು ಸನ್ನಿವೇಶ ಇವತ್ತು ಕ್ರಿಯೇಟ್ ಆಗಿದೆ. ಯಾಕಂದ್ರೆ ಅವಿರೋಧವಾಗಿ ಆಯ್ಕೆ ಆಗ್ತಾ ಇದ್ರು. 4 ಜನ ಅಭ್ಯರ್ಥಿಗಳಿದ್ರೆ ಕಾಂಗ್ರೆಸ್ನ 3 ಜನ ಅಭ್ಯರ್ಥಿಗಳು, ಬಿಜೆಪಿಯ ಓರ್ವ ಅಭ್ಯರ್ಥಿ ಈಸಿಯಾಗಿ ಅವಿರೋಧವಾಗಿ ಆಯ್ಕೆ ಆಗ್ತಾ ಇದ್ರು. 5ನೇ ಅಭ್ಯರ್ಥಿಯನ್ನ ಹಾಕಿದ ನಂತರ ಇವತ್ತು 5ನೇ ಅಭ್ಯರ್ಥಿ ಪುಟ್ಟೇಂದ್ರ ರೆಡ್ಡಿ ಅವರು ಸೋಲ್ತಾ ಇರೋದ್ರಿಂದ ಈ 2 ಪಕ್ಷಗಳಿಗೂ ಕೂಡ 2 ಪಕ್ಷಗಳ ನಾಯಕರಿಗೂ ಕೂಡ ಸಾಕಷ್ಟು ಮುಜುಗರದ ಪರಿಸ್ಥಿತಿ ಇವತ್ತು. ಯಾಕಂದ್ರೆ ಓಕೆ ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.